ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೆಚ್ಚ ಬೀಳಿಸುವಂತಹ ಒಂದು ಅವಘಡ ನಡೆದಿದೆ. ಕಾರ್ ರೂಫ್ ಇರುವಂತ ಮಾಲೀಕರೇ, ನೀವು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ರೂಫ್ ಟಾಪ್ ಮೇಲೆ ಮಕ್ಕಳನ್ನ ನಿಲ್ಲಿಸ್ತೀರಾ? ಸ್ವಲ್ಪ ಇಲ್ಲಿ ನೋಡಿ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಅವಘಡ ಇದು. ಬೆಚ್ಚಿ ಬೀಳಿಸುವಂತಹ ಘಟನೆ. ಕಾರ್ ರೂಫ್ ಇರುವಂತಹ ಮಾಲೀಕರೇ, ನೀವು ನೋಡ್ಲೇಬೇಕು. ಕಾರ್ನ ರೂಫ್ ಟಾಪ್ ಮೇಲೆ ಮಕ್ಕಳನ್ನ ನೀವು ನಿಲ್ಲಿಸ್ತೀರಾ? ನೋಡಿ, ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ಮಕ್ಕಳನ್ನ ನಿಲ್ಲಿಸಿ ರೌಂಡ್ಸ್ ಹಾಕುವಂತವ್ರು ಈ ಸ್ಟೋರಿನ ನೋಡ್ಬೇಕು. ಪ್ರತಿದಿನ ಒಂದಲ್ಲ ಒಂದು ಕಡೆ ಈ ತರದ ಸೀನ್ಗಳನ್ನ ನಾವು ನೋಡ್ತಾ ಇರ್ತೀವಿ. ರೂಫ್ ಇರುತ್ತೆ, ರೂಫ್ ಟಾಪ್ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇರ್ತಾರೆ, ಒಂಥರ ಏನೋ ಒಂದು ಖುಷಿ ಸಿಗುತ್ತೆ ಅಂತ. ಬಟ್ ಆದ್ರೆ ರಸ್ತೆ ಕಮಾನಿಗೆ ಬಾಲಕನ ತಲೆ ಬಡಿದು ದುರಂತ ಸಂಭವಿಸಿದೆ. ಹೈಟ್ ರೆಸ್ಟ್ರಿಕ್ಷನ್ಗಾಗಿ ಅಳವಡಿಸಿರ್ತಾರಲ್ಲ, ಆ ರೈಲ್ವೆ ಕಂಬಿಗೆ ಆತನ ತಲೆ ಬಡದಂತ ಪರಿಣಾಮ ಆತನ ಸ್ಥಿತಿ ಗಂಭೀರವಾಗಿದೆ. ಈ ವೇಳೆ ಕಾರ್ನಲ್ಲಿ ಸನ್ ರೂಫ್ ಅನ್ನ ಓಪನ್ ಮಾಡಿ ಬಾಲಕ ನಿಂತಿರ್ತಾನೆ. ಕಾರ್ ಚಲಿಸುವಂತ ವೇಳೆ ಕಂಬಿ ತಗಲಿ ಆತನ ಸ್ಥಿತಿ ಬಹಳ ಗಂಭೀರ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಕೂಡ್ಲೆ ಆತ ಕಂಬಿ ತಗಲ್ತಾ ಇದ್ದಂತಾನೆ ಕಾರ್ನ ಒಳಗೇನೆ ಆ ಬಾಲಕ ಕುಸಿದು ಬಿದ್ದಿದ್ದಾನೆ. ವಿದ್ಯಾರಣ್ಯಪುರದ GKVK ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಎಕ್ಸ್ಕ್ಲೂಸಿವ್ ಫುಟೇಜ್ ತೋರಿಸ್ತಾ ಇದ್ದೀವಿ. ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಹೈಟ್ ರೆಸ್ಟ್ರಿಕ್ಷನ್ಗೆ ಅಂತ ಹೇಳಿ ಹೆವಿ ವೆಹಿಕಲ್ಸ್ಗಳು ಓಡಾಡಬಾರದು ಅಂತ ಹೇಳಿ ಆ ತರದ ಕಂಬಿಯನ್ನ ಅಳವಡಿಸಿರ್ತಾರೆ. ಅಲ್ಲಿ ಆತ ನಿಂತ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆತನ ತಲೆಗೆ ಎಷ್ಟು ಜೋರಾಗಿ ಹೊಡೆದಿದೆ ನೋಡಿ. ಆತ ಹೇಗೆ ರಿವರ್ಸ್ ಬರ್ತಾನೆ ಅಂತ. ಆ ಏಟು ಬೀಳ್ತಾ ಇದ್ದಂತಾನೆ ಆತ ಕಾರ್ ಒಳಗೆ ಕುಸಿದು ಬಿದ್ದಿದ್ದಾನೆ. ಆತನ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ವಿದ್ಯಾರಣ್ಯಪುರದ GKVK ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಯಾಕಂತಂದ್ರೆ ಪ್ರತಿದಿನ ನಾವು ಓಡಾಡಬೇಕಾದ್ರೆ ಒಂದಲ್ಲ ಒಂದು ಕಡೆ ಈ ತರದ ಸನ್ ರೂಫ್ ಅಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ಕೊಂಡು ರೈಡ್ನ ಹೋಗ್ತಾ ಇರ್ತಾರೆ. ಅದರಲ್ಲೂ ಮಕ್ಕಳನ್ನ ನಿಲ್ಲಿಸ್ತಾರೆ. ಮಕ್ಕಳುಗಳೇ ಜಾಸ್ತಿ ಒಂಥರ ಏನೋ ಒಂದು ಖುಷಿ ಸಿಗುತ್ತೆ ಅವ್ರಿಗೆ ಆ ಥರ ಡ್ರೈವ್ ಹೋಗ್ಬೇಕಾದ್ರೆ ಹಂಗೆ ನಿಂತ್ಕೊಂಡ್ರೆ. ಬಟ್ ಅದು ಎಷ್ಟು ಡೇಂಜರ್ ಅಂತೇಳಿ ಈ ಘಟನೆನೇ ಸಾಕ್ಷಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬಹಳ ಗಂಭೀರವಾಗಿ ಆತನಿಗೆ ಗಾಯ ಆಗಿದೆ ಅಂತೇಳಿ ಗೊತ್ತಾಗಿದೆ. ಬೆಚ್ಚಿ ಬೀಳಿಸುತ್ತೆ ಆ ದೃಶ್ಯ ನೋಡ್ತಾ ಇದ್ರೆ. ಆತ ಯಾರು, ಆತನ ಸ್ಥಿತಿ ಹೇಗಿದೆ, ಏನಿದೆ ಹೆಚ್ಚಿನ ಡೀಟೇಲ್ಸ್? ಪ್ರಭು, ನೆನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ವಿಜಯನಗರದ ಒಂದು ರೈಲ್ವೆ ಗೇಟ್ ಇದೆ. ಆ ರೈಲ್ವೆ ಗೇಟ್ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಹೈಟ್ ಕಡಿಮೆ ಮಾಡಿ ಇಟ್ಟಿರ್ತಾರೆ. ಅಂದ್ರೆ ಹೈಟ್ ರಿಸ್ಟ್ರಿಕ್ಷನ್ಸ್ ಗಾಗಿ ರೈಲ್ವೆ ಕಂಬಿಗಳನ್ನ ಅಳವಡಿಕೆ ಮಾಡಲಾಗುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ವೆಹಿಕಲ್ಸ್ ಗಳು ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ಹೆವಿ ವೆಯ್ಟ್ ಗಾಡಿಗಳು ಏನಿದೆ ಅದು ಯಾವ್ದು ಕೂಡ ಬರಬಾರ್ದು ಅಂತ ಹೇಳಿ ಹೈಟ್ ರಿಸ್ಟ್ರಿಕ್ಷನ್ಸ್ ಅನ್ನ ಒಂದು ಮಾಡಿಕೊಂಡು ಅಲ್ಲಿ ರಸ್ತೆ ಕಮಾನಿಗೆ ಆ ಒಂದು ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ದೊಡ್ಡ ಗಾಡಿಗಳು ಯಾವುದೇ ಕಾರಣಕ್ಕೂ ರೈಲ್ವೆ ಸ್ಟೇಷನ್ ಟ್ರ್ಯಾಕ್ ಏನಿದೆ ಆ ಬಳಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ತಡೆಗೂಡೋ ರೀತಿಯಲ್ಲಿ ಒಂದು ಹೈಟ್ ರಿಸ್ಟ್ರಿಕ್ಷನ್ಸ್ ಆ ಪೋಲ್ ಅನ್ನ ಇಟ್ಟಿರ್ತಾರೆ. ಆ ಒಂದು ಪೋಲ್ಗೆ ಬೆಳಗ್ಗೆ ಅಂದ್ರೆ ಕಾರಿನಲ್ಲಿ ಹೋಗ್ತಿರುವಂತ ಬಾಲಕ, ಅಂದ್ರೆ ಫ್ಯಾಮಿಲಿ ಜೊತೆ ಹೋಗ್ತಿರುವಂತ ಬಾಲಕ ಏನಿದ್ದಾನೆ ಆತ ಕಾರಿನ ರೂಫ್ ಮೇಲೆ ತಲೆಯನ್ನ ಇಟ್ಟು ಅಲ್ಲಿ ನಿಲ್ಸ್ಕೊಂಡು ಹೋಗ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ಕಾರನ್ನ ಚಾಲನೆ ಮಾಡ್ತಿದ್ದಂತ ಅವರ ಮನೆಯವ್ರಿಗೂ ಕೂಡ ಯಾರಿಗೂ ಕೂಡ ಗಮನಕ್ಕೆ ಬರಲ್ಲ. ಆ ಒಂದು ಸಂದರ್ಭದಲ್ಲಿ ನೇರ ಹೋಗಿ ಆ ಕಾರು ಕೂಡ ನಾರ್ಮಲ್ ಸ್ಪೀಡ್ ಅಲ್ಲೇ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಕರೆಕ್ಟ್ ಆಗಿ ತಲೆಗೆ ಒಂದು ರೂಫ್ ಅಲ್ಲಿ ಇರುವಂತಹ ಕಂಬಿ ಏನಿದೆ ಅದು ತಗಲಿರುವಂತದ್ದು. ಸದ್ಯ ಬಾಲಕನಿಗೂ ಕೂಡ ಸಾಕಷ್ಟು ಗಂಭೀರವಾಗಿ
ಗಾಯಗಳಾಗಿದೆ. ಮುಖದ ಒಂದು ಮೇಲ್ಭಾಗದಲ್ಲಿ ತಲೆಗೂ ಕೂಡ ಗಾಯ ಆಗಿದೆ, ಜೊತೆಗೆ ಮೂಗಿಗೂ ಕೂಡ ಗಾಯ ಆಗಿದೆ. ಯಾವಾಗ ಆ ಒಂದು ಫೋರ್ಸ್ಫುಲಿ ಹೊಡೆದಂತ ಸಂದರ್ಭದಲ್ಲಿ ರಕ್ತ ಕೂಡ ಅಲ್ಲಿ ಒಂದು ಕಂಬಿಯ ಮೇಲೆ ಆ ಒಂದು ಕಲೆ ಕೂಡ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಕಾರನ್ನ ಬ್ರೇಕ್ ಹಾಕಿ ನಿಲ್ಲಿಸಿದ ನಂತರವಾಗಿ ಆ ಬಾಲಕರನ್ನ ಇಮಿಡಿಯೇಟ್ ಆಗಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆನ ಕೂಡ ಕೊಡಲಾಗ್ತದೆ. ಮೇಲ್ನೋಟಕ್ಕೆ ಇದು ಗಂಭೀರವಾಗಿ ಆಗಿರುವಂತಹ ಘಟನೆ ಆಗಿದ್ದು ಒಂದು ICU ಅಲ್ಲಿ ಆ ಬಾಲಕನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತದೆ. ಅದೇ ರೀತಿಯಾಗಿ ವಿಜಯನಗರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿರುವಂತದ್ದು. ಒಟ್ಟಾರೆ ಕಾರ್ಯಾಚರಣೆ ಮಾಡುವಾಗ ಈ ರೀತಿಯಾಗಿ ಅಜಾಗೃತವಾಗಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ, ಯಾಕಂದ್ರೆ ರೂಫ್ ಟಾಪ್ ಅಲ್ಲಿ ಇದ್ರು ಕೂಡ ಅಲ್ಲಿ ಚಾಲನೆ ಮಾಡ್ತಿದ್ದಂತ ಪೋಷಕರಿಗೂ ಕೂಡ ಗೊತ್ತಾಗೋದಿಲ್ಲ. ಜೊತೆಗೆ ಮಗು ಕೂಡ ಡೈರೆಕ್ಟ್ ಆಗಿ ಆಪೋಸಿಟ್ ಒಂದು ಡೈರೆಕ್ಷನ್ ಅಲ್ಲಿ ಇದ್ರು ಕೂಡ ಕಂಬಿಯ ಒಂದು ಅಳತೆ ಕೂಡ ಮಗುಗೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಈ ಒಂದು ದುರಂತ ನಡೆದಿದೆ. ಸದ್ಯ ಬಾಲಕನಿಗೂ ಕೂಡ ಗಂಭೀರವಾದಂತ ಗಾಯಗಳಾಗಿದ್ದು ಸದ್ಯ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಕೊಡಲಾಗ್ತಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.